ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಲ್ಡ್. ನಾನಿವತ್ತು ತುಂಬಾನೇ ಟೇಸ್ಟಿಯಾಗಿರುವ ಸಾಂಪ್ರದಾಯಿಕವಾದ ಕಡಲೆಬೇಳೆ ಹೋಳಿಗೆ ರೆಸಿಪಿನ ಯಾವ ರೀತಿಯಾಗಿ ತುಂಬಾನೇ ಈಸಿಯಾಗಿ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹೋಳಿಗೆನ ಮಾಡ್ಕೊಳ್ಳೋದಿಕ್ಕೆ ಈ ಗ್ಲಾಸ್ನಿಂದ 2 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ 4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲೋಟದಿಂದ 4 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಸಾರು ಮಾಡೋದಿಕ್ಕೆ ಜಾಸ್ತಿನೇ ನೀರನ್ನ ಹಾಕೊಳ್ಬೇಕಾಗುತ್ತೆ. ನಂತರ ಚಿಟಿಕೆ ಅರಿಶಿಣದ ಪುಡಿನ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿದಾದ್ಮೇಲೆ 2 ವಿಸಿಲ್ ನ ಹಾಕಿಸ್ಕೊಳ್ಬೇಕು ಲೋ ಫ್ಲೇಮ್ ನಲ್ಲಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ 1 ಕಪ್ ಆಗುವ 2 ಬಟ್ಲು ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ 2 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ತಗೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಎಲ್ಲಾನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಪ್ರೆಸ್ ಮಾಡಿ ಒತ್ತಿ ಒತ್ತಿ ಹಿಟ್ಟನ್ನ ನಾದ್ಕೊಳ್ಬೇಕು. ಎಷ್ಟು ಪ್ರೆಸ್ ಮಾಡಿ ಹಿಟ್ಟನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾದ್ಕೊಳ್ಬೇಕು. ಹಿಟ್ಟು ಕಲಿಸುವಾಗ ತುಂಬಾನೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನ. ನೀರನ್ನ ಚಿಮುಕಿಸಿ ಈ ರೀತಿಯಾಗಿ ಗಟ್ಟಿಯಾಗಿ ಒತ್ತಿ ಒತ್ತಿ ನಾದ್ಕೊಳ್ಬೇಕು. ಇದನ್ನ ಏನಿಲ್ಲ ಅಂದ್ರೂ 3 ಅವರ್ ಆದ್ರೂ ಹಿಟ್ಟನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಅವಾಗ ಹೋಳಿಗೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತವೆ. ಕಮ್ಮಿ ಅಂದ್ರೂ 1 ಅವರ್ ಆದ್ರೂ ನೆನಿಲಿಕ್ಕೆ ಬಿಡಬೇಕು ಹಿಟ್ಟನ್ನ. ನೋಡಿ ಯಾವ ಹದದಲ್ಲಿ ನಾನು ಹಿಟ್ಟನ್ನ ನಾದ್ಕೊಂಡಿದ್ದೀನೋ ಅದೇ ಹದದಲ್ಲಿ ನಾದ್ಕೊಳ್ಬೇಕು. ನೀರನ್ನ ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾದ್ಕೊಳ್ಬೇಕು. ಇದಕ್ಕೆ ಮೇಲೆ ಇವಾಗ ನೀರನ್ನ ಚಿಮುಕಿಸಿದಾದ್ಮೇಲೆ ಹಿಟ್ಟನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ನೋಡಿ ಮೇಲೆ ಈ ರೀತಿಯಾಗಿ ನೀರನ್ನ ಚಿಮುಕಿಸಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಡಬೇಕು. ಈ ಕಡೆ ಲೋ ಫ್ಲೇಮ್ ನಲ್ಲಿ 2 ವಿಸಿಲ್ ಹಾಕಿಸ್ಕೊಂಡು ಕಡಲೆಬೇಳೆ ಎಲ್ಲವೂ ಕೂಡ ಕಡಲೆಬೇಳೆ ಈ ರೀತಿಯಾಗಿ ಬೆಂದಿದೆ. ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾನೇ ಸಾಫ್ಟ್ ಆಗಿನೂ ಕೂಡ ಬೇಯಬಾರ್ದು. ಯಾವ ರೀತಿ ಬೇಯಬೇಕು ಕಡಲೆಬೇಳೆ ಅಂದ್ರೆ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಬರಬೇಕು. ಆ ರೀತಿಯಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ಟ್ರೈನರ್ನ ತಗೊಂಡು ಎಲ್ಲಾ ಕಟ್ಟನ್ನು ಕೂಡ ಬಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಕಟ್ಟಿನ ಸಾರಿ ಮಾಡೋದಕ್ಕೆ ಈ ಕಟ್ಟನ್ನ ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ಚೆನ್ನಾಗಿ ಎಲ್ಲಾ ಕಟ್ಟನ್ನು ಕೂಡ ಬಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮತ್ತೆ ಅದೇ ಕುಕ್ಕರ್ ಒಳಗೆ ಎಲ್ಲಾನು ಕೂಡ ಕಡಲೆಬೇಳೆಗಳನ್ನು ಹಾಕೊಳ್ಬೇಕು. ನಾನಿಲ್ಲಿ 2 ಲೋಟ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಅದಕ್ಕೆ 2 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ಬೇಕು. ಎಲ್ಲಾನು ಕೂಡ ಬೆಲ್ಲನ ಸೇರಿಸಿದಾದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಬೆಲ್ಲ ಎಲ್ಲ ಕರಗಿ ಹೋಗಿ ತುಂಬಾನೇ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಬೇಳೆ ಒಟ್ಟಿಗೆ. ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಹದವಾಗಿ ಬರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಿದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನೋಡಿ ಇವಾಗ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿಯಾಗಿ
ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಯಾವ ರೀತಿಯಾಗಿ ಎಲ್ಲಾನು ಕೂಡ ನೀರು ನೋಡಿ ಈ ರೀತಿಯಾಗಿ ಗಟ್ಟಿ ಆಗುವವರೆಗೂ ಊರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಇವಾಗ ನಾನು ಇದನ್ನ ಹೂರ್ಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಜಾಲರಿನ ತಗೊಂಡಿದ್ದೀನಿ. ಈ ರೀತಿಯಾದ ಜಾಲರಿ ಇರಬೇಕು. ಕೆಳಗೆ ಒಂದು ಪಾತ್ರೆನ ಇಟ್ಕೊಂಡು ಅದರೊಳಗೆ ಕಡಲೆಬೇಳೆ ಮತ್ತು ಬೆಲ್ಲದ ಮಿಶ್ರಣ ಸ್ವಲ್ಪ ಬಿಸಿ ಇರುವಾಗಲೇ ಹಾಕೊಂಡು ಜಾಲರಿಗೆ ಹಾಕೊಂಡು ಈ ರೀತಿಯಿಂದ ಲೋಟದ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಬಿಸಿ ಇರುವಾಗ ಮಾಡ್ಕೊಂಡ್ರೆ ಹೂರ್ಣ ಅನ್ನೋದು ಚೆನ್ನಾಗಿ ಬರುತ್ತೆ. ಗಟ್ಟಿ ಆದ್ರೆ ಹೂರ್ಣ ಬರೋದಿಲ್ಲ. ಒಂದು ವೇಳೆ ಗಟ್ಟಿ ಆದ್ರೂ ಕೂಡ ಮತ್ತೆ ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೂರ್ಣ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವುದೇ ರೀತಿಯಾಗಿ ನೀರಾಗಿ ಬರೋದಿಲ್ಲ. ನಾನು ಹೇಳಿದ ರೀತಿಯಾಗಿ ಟ್ರೈ ಮಾಡಿದ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಮ್ಮ ಹೂರ್ಣ ಅನ್ನೋದು ರೆಡಿ ಆಯ್ತು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ. ಎಲ್ಲಿ ಕೂಡ ನೀರಾಗಿ ಹೂರ್ಣ ಅನ್ನೋದು ರೆಡಿ ಆಗಿಲ್ಲ. ನೋಡಿ ಮುದ್ದೆ ಮಾಡಿದ್ರೆ ಈ ರೀತಿಯಾಗಿ ಮುದ್ದೆಯಾಗಿ ಬರಬೇಕು. ಅವಾಗ ಹೂರ್ಣ ರೆಡಿ ಆಗಿದೆ ಅಂತ ಅರ್ಥ. ನಾನಿಲ್ಲಿ ಕನಕನ ಮತ್ತೊಮ್ಮೆ ಎಣ್ಣೆನ ಸ್ವಲ್ಪ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇವಾಗ 2 ಅವರ್ ಆಯ್ತು. ತುಂಬಾನೇ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಈ ರೀತಿಯಾಗಿ ಹಿಟ್ಟನ್ನ ಮಿದ್ಕೊಳ್ಬೇಕು. ಮಿದ್ಕೊಂಡಾದ್ಮೇಲೆ ಒಂದು ಪಾತ್ರೆ ಒಳಗೆ ಹಾಕಿ ತೆಗೆದು ಇಟ್ಕೊಳ್ಬೇಕು. ನಂತರ ನಾನಿಲ್ಲಿ ಸಣ್ಣ ಉಂಡೆನ ತೆಗೆದುಕೊಳ್ತಾ ಇದ್ದೀನಿ. ಕನಕದ ಸಣ್ಣ ಉಂಡೆನ 1 ಪಟ್ಟು ಕನಕ ಇದ್ರೆ 3 ಪಟ್ಟು ಆಗುವಷ್ಟು ಹೂರಣ ಇರಬೇಕು. ಅವಾಗ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಕನಕದ ಒಳಗೆ ಎಲ್ಲಾನು ಕೂಡ ಹೂರ್ಣನ ಫಿಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ಹೂರ್ಣನ. ಈ ರೀತಿಯಾಗಿ ಫಿಲ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಸೀಲ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಹಿಟ್ಟನ್ನ ಈ ರೀತಿಯಾಗಿ ಮಡಿಸ್ಬಿಟ್ಟು ಸೀಲ್ ಮಾಡ್ಕೊಳ್ಬೇಕು. ಇವಾಗ ಸೀಟಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇದ್ರೊಳಗೆ ಮೇಲೆ ಒಳ್ಳೆನ ಇಟ್ಕೊಂಡು ಈ ರೀತಿಯಾಗಿ ಮೇಲು ಮತ್ತೆ ಕೆಳಗು ಎಣ್ಣೆನ ಹಾಕೊಂಡು ಲಾಟಿನಿಗೆ ಸಹಾಯದಿಂದ ಜಾಸ್ತಿ ಪ್ರೆಸ್ ಮಾಡದೆ ಲಾಟಿಸ್ಕೊಳ್ಬೇಕು. ಸಾಫ್ಟ್ ಆಗಿ ಲಾಟಿಸ್ಕೊಳ್ಬೇಕು. ಹೋಳಿಗೆನ ನಾವು ಚಪಾತಿ ಲಾಟಿಸ್ಕೊಳ್ಳೋ ತರಹ ಲಾಟಿಸ್ಕೊಳ್ಬಾರ್ದು. ಸಾಫ್ಟ್ ಆಗಿ ಲಾಟಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಲಾಟಿಸ್ಕೊಳ್ಬೇಕು. ಮಧ್ಯಕ್ಕೆ ಲಾಟಿಸ್ಕೊಳ್ಬೇಕು. ಮಧ್ಯಕ್ಕೆ ಜಾಸ್ತಿನ ಪ್ರೆಸ್ ಮಾಡಿ ಲಾಟಿಸ್ಕೊಳ್ಬಾರ್ದು. ಈ ರೀತಿ ಕಾರ್ನರಿಗೆ ಲಾಟಿಸ್ಕೊಳ್ಬೇಕು. ಕಾರ್ನರ್ಗೆ ಲಾಟಿಸ್ಕೊಳ್ಳೋದ್ರಿಂದ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ನಿಮಗೆ ಎಷ್ಟು ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಹೋಳಿಗೆನ ಲಾಟಿಸ್ಕೊಳ್ಬೇಕು. ನಾನು ಈ ಸೈಜ್ ಅಲ್ಲಿ ಹೋಳಿಗೆನ ಲಾಟಿಸ್ಕೊಳ್ತಾ ಇದ್ದೀನಿ. ಈ ಕಡೆ ತವಾನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದೀನಿ. ಜಾಸ್ತಿ ಪ್ರೆಸ್ ಮಾಡಿ ಲಾಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಸಾಫ್ಟ್ ಆಗಿ ಲಾಟಿಸ್ಕೊಂಡ್ರೆ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ನಾನಿಲ್ಲಿ ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ತವಾ ಕೂಡ ಬಿಸಿಯಾಗಿದೆ. ನಿಧಾನವಾಗಿ ಸೀಟ್ನ ಸಹಾಯದಿಂದ ಈ ರೀತಿಯಾಗಿ ಹೋಳಿಗೆನ ಅದರೊಳಗೆ ಹಾಕೊಳ್ಬೇಕು. ಈ ರೀತಿಯಾಗಿ ಹಾಕೊಳ್ಬೇಕು. ಉರಿ ಮಾತ್ರ ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ನಿಧಾನವಾಗಿ ಬಬಲ್ಸ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿ ಬಬಲ್ಸ್ ಬರುವಾಗ ಸೌಟ್ನ ಸಹಾಯದಿಂದ ಈ ರೀತಿಯಾಗಿ ಮಗಚಿ ಹಾಕೊಳ್ಬೇಕು.
ನೋಡಿ ಯಾವ ತರ ಪೂರಿ ತರ ಉಬ್ಬಿ ಬರ್ತಾ ಇದೆ ಹೋಳಿಗೆ ಅನ್ನೋದು. ಈ ರೀತಿ ಹೋಗಿ ಉಬ್ಬಿ ಬಂದ್ರೆ ಹೋಳಿಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಾನು ಹೇಳಿರೋ ಪರ್ಫೆಕ್ಟ್ ಅಳತೆಯಲ್ಲಿ ಹೋಳಿಗೆನ ಮಾಡಿದ್ರೆ ಕೂಡ ನೀವು ಕೂಡ ಫಸ್ಟ್ ಟೈಮ್ ಮಾಡೋರು ಇದ್ರು ಕೂಡ ಕಷ್ಟ ಆಗೋದಿಲ್ಲ. ಈ ರೀತಿಯಾಗಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಹೋಳಿಗೆನ ಮಾಡಿ ತುಪ್ಪನ ಹಚ್ಕೊಂಡು ಸವಿಯೋದಕ್ಕೆ ರೆಡಿ ಆಗುತ್ತೆ ಹೋಳಿಗೆ. ಥ್ಯಾಂಕ್ ಯು.